ಐಕಾನ್ ಸ್ಟಾರ್ ಅಲ್ಲು ಅರ್ಜುನ್ ಫ್ಯಾನ್ಸ್ಗೆ ಈಗ ಬಿಗ್ ಬೂಸ್ಟ್ ಸಿಗಲಿದೆ. ಪುಷ್ಪರಾಜನ ಅಬ್ಬರದ ಬೆನ್ನಲ್ಲೇ ಈಗ ಮತ್ತೊಂದು ಸೆನ್ಸೇಷನಲ್ ಸುದ್ದಿ. ಐಕಾನ್ ಸ್ಟಾರ್ ಅಲ್ಲು ಅರ್ಜುನ್ ಫ್ಯಾನ್ಸ್ಗೆ ಈಗ ಬಿಗ್ ಬೂಸ್ಟ್. ಪುಷ್ಪರಾಜನ ಅಬ್ಬರದ ಬೆನ್ನಲ್ಲೇ ಮತ್ತೊಂದು ಸೆನ್ಸೇಷನಲ್ ಸುದ್ದಿ. ಪ್ಯಾನ್ ಇಂಡಿಯಾ ಡೈರೆಕ್ಟರ್ ಅಟ್ಲಿ ಜೊತೆ ಹೊಸ ಸಿನಿಮಾ. ಸೂಪರ್ ಹಿಟ್ ಸಿನಿಮಾ ಕೊಟ್ಟ ಡೈರೆಕ್ಟರ್ ಜೊತೆ ಸಿನಿಮಾ ಮಾಡಲಿದ್ದಾರೆ ಪ್ಯಾನ್ ಇಂಡಿಯಾ ಅಭಿಮಾನಿಗಳ ಐಕಾನಿಕ್ ಸ್ಟಾರ್ ಅಲ್ಲು ಅರ್ಜುನ್. ಏಪ್ರಿಲ್ 8ಕ್ಕೆ ಅಲ್ಲು ಅರ್ಜುನ್ ಹುಟ್ಟು ಹಬ್ಬಕ್ಕೆ ಟೈಟಲ್ ಬಿಡುಗಡೆ ಮಾಡುವ ಸಾಧ್ಯತೆ ಕೂಡ ಇದೆ. ಅಟ್ಲಿ ಅಲ್ಲು ಕಾಂಬಿನೇಷನ್ ಮೆಗಾ ಪ್ರಾಜೆಕ್ಟ್ನ ಅಧಿಕೃತ ಟೈಟಲ್ ರಿಲೀಸ್ ಆಗಲಿದೆ. ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಅಟ್ಲಿ ಮತ್ತೆ ಅಲ್ಲು ಜೋಡಿ ಬಹಳ ಕಮಾಲ್ ಮಾಡಲಿದೆ. 800 ಕೋಟಿ ಬಜೆಟ್ನಲ್ಲಿ ಅಟ್ಲಿ ಅಲ್ಲು ಸಿನಿಮಾ ನಿರ್ಮಾಣ. ಪ್ಯಾರಲಲ್ ಯೂನಿವರ್ಸ್ ಕಾನ್ಸೆಪ್ಟ್ನಲ್ಲಿ ಸಿನಿಮಾಗೆ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ಏಪ್ರಿಲ್ 8ಕ್ಕೆ ಕಾತರದಿಂದ ಕಾಯ್ತಾ ಇರುವ ಅಲ್ಲು ಫ್ಯಾನ್ಸ್. ಐಕಾನ್ ಸ್ಟಾರ್ ಅಲ್ಲು ಅರ್ಜುನ್ ಅಭಿಮಾನಿಗಳಿಗೆ ಸಿಹಿಯ ವಿಚಾರ ಇದು. ಪುಷ್ಪರಾಜನ ಅಬ್ಬರದ ಬೆನ್ನಲ್ಲೇ ಈಗ ಮತ್ತೊಂದು ಸೆನ್ಸೇಷನಲ್ ಸುದ್ದಿ. ಪ್ಯಾನ್ ಇಂಡಿಯಾ ಡೈರೆಕ್ಟರ್ ಅಟ್ಲಿ ಜೊತೆ ಹೊಸ ಸಿನಿಮಾ ಮಾಡಲಿದ್ದಾರೆ ಐಕಾನ್ ಸ್ಟಾರ್ ಅಲ್ಲು ಅರ್ಜುನ್. ಸೂಪರ್ ಹಿಟ್ ಸಿನಿಮಾ ಕೊಟ್ಟ ಡೈರೆಕ್ಟರ್ ಜೊತೆ ಸಿನಿಮಾ ಮಾಡಲಿದ್ದಾರೆ ಪ್ಯಾನ್ ಇಂಡಿಯಾ ಅಭಿಮಾನಿಗಳ ಐಕಾನಿಕ್ ಸ್ಟಾರ್ ಅಲ್ಲು ಅರ್ಜುನ್. ಏಪ್ರಿಲ್ 8ಕ್ಕೆ ಅಲ್ಲು ಅರ್ಜುನ್ ಹುಟ್ಟು ಹಬ್ಬಕ್ಕೆ ಟೈಟಲ್ ಬಿಡುಗಡೆ ಮಾಡೋ ಸಾಧ್ಯತೆ ಕೂಡ ಇದೆ. ಅಟ್ಲಿ ಅಲ್ಲು ಕಾಂಬಿನೇಷನ್ ಮೆಗಾ ಪ್ರಾಜೆಕ್ಟ್ನ ಅಧಿಕೃತ ಟೈಟಲ್ ರಿಲೀಸ್ ಆಗಲಿದೆ. ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಈಗ ಅಟ್ಲಿ ಮತ್ತೆ ಅಲ್ಲು ಜೋಡಿ ಕಮಾಲ್ ಮಾಡಲಿಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. 800 ಕೋಟಿ ಬಜೆಟ್ನಲ್ಲಿ ಅಟ್ಲಿ ಅಲ್ಲು ಸಿನಿಮಾ ನಿರ್ಮಾಣ ಆಗಲಿದೆ. ಇನ್ನು ಐಕಾನ್ ಸ್ಟಾರ್ ಅಲ್ಲು ಅರ್ಜುನ್ ಸಾಕಷ್ಟು ಅಭಿಮಾನಿಗಳನ್ನ ಹೊಂದಿದ್ದಾರೆ. ಜೊತೆಗೆ ಸಾಕಷ್ಟು ಅಭಿಮಾನಿಗಳೀಗ ವೆಯ್ಟ್ ಮಾಡ್ತಾ ಇದ್ದಾರೆ, ಮತ್ತೆ ಯಾವಾಗ ಅಲ್ಲು ಅರ್ಜುನ್ ಸಿನಿಮಾ ರಿಲೀಸ್ ಆಗುತ್ತೆ, ಯಾವ ಸಿನಿಮಾವನ್ನು ಒಪ್ಕೊಳ್ತಾರೆ ಅಲ್ಲು ಅರ್ಜುನ್ ಅಂತ ಬಹಳ ವೆಯ್ಟ್ ಮಾಡ್ತಾ ಇದ್ರು ಅವರ ಅಭಿಮಾನಿಗಳು. ಈಗ ಪುಷ್ಪರಾಜನ ಅಬ್ಬರದ ಬೆನ್ನಲೇಗ ಮತ್ತೊಂದು ಸೆನ್ಸೇಷನಲ್ ಸುದ್ದಿ. ಏಕೆಂತಂದರೆ ಇನ್ನು ಅಟ್ಲಿ ಅವರು ಕೂಡ ಒಬ್ಬ ಸೂಪರ್ ಡೈರೆಕ್ಟರ್, ಸಾಕಷ್ಟು ಹಿಟ್ ಸಿನಿಮಾಗಳನ್ನ ಕೊಟ್ಟಿದ್ದಾರೆ. ಇದರ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಚನಾ. ಐಕಾನ್ ಸ್ಟಾರ್ ಅಲ್ಲು ಅರ್ಜುನ್ ಅವರು ಸಾಕಷ್ಟು ಒಂದು ಫ್ಯಾನ್ ಫಾಲೋಯಿಂಗ್ ಅನ್ನು ಹೊಂದಿದ್ದಾರೆ. ಜೊತೆಗೆ ಫ್ಯಾನ್ಸ್ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ರು ಯಾವ ಸಿನಿಮಾವನ್ನ ಒಪ್ಕೊಳ್ತಾರೆ ಅಲ್ಲು ಅರ್ಜುನ್ ಅಂತ. ಸದ್ಯಕ್ಕೆ ಅಟ್ಲಿ ಅವರ ಜೊತೆ ಅಲ್ಲು ಅರ್ಜುನ್ ಸಿನಿಮಾ ಮಾಡಲಿದ್ದಾರೆ ಎಂಬ ಮಾಹಿತಿ ಕೂಡ ಲಭ್ಯ ಆಗಿದೆ. ಈ ಒಂದು ಸಿನಿಮಾ ಯಾವ ಜಾನರ್ ಸಿನಿಮಾ ಆಗಿರುತ್ತೆ? ಸಾಹಿತ್ಯ ಏನು, ಅಲ್ಲು ಅರ್ಜುನ್ ಈಗ ಕೇವಲ ತೆಲುಗು ಸಿನಿಮಾ ರಂಗಕ್ಕೆ ಮಾತ್ರ ಸೀಮಿತವಾಗಿಲ್ಲ. ತಮ್ಮ ಪುಷ್ಪ 1 ಹಾಗೂ ಪುಷ್ಪ 2 ಸಿನಿಮಾ ಮೂಲಕ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಅವರು ಅಭಿಮಾನಿಗಳನ್ನು ಸಂಪಾದಿಸಿದ್ದಾರೆ. ಹೀಗಿರುವಾಗ ಅವರು ಮುಂಬರುವ ಸಿನಿಮಾ ಯಾವುದು ಅಂತ ಹೇಳಿ ಎಲ್ಲರೂ ಕೂಡ ಒಂದು ಕಾತರದಿಂದ ಕಾಯ್ತಿರ್ತಾರೆ. ಅವರಿಗೆಲ್ಲ ಒಂದು ಈ ಮೂಲಕ ಗುಡ್ ನ್ಯೂಸ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಇನ್ನೊಂದು ಕಡೆ ಅಟ್ಲಿ ನಿರ್ದೇಶಕರು ಏನಿದ್ದಾರೆ, ಈ ಹಿಂದೆ ಜವಾನ್, ಮೆರ್ಸಲ್, ತೆರ್ರಿ ಅನ್ನೋ ಒಂದು ತಮಿಳು ಸಿನಿಮಾಗಳನ್ನು ಕೊಟ್ಟು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದರು. ಅವರು ಮಾಡಿರುವಂತಹ 6 ಸಿನಿಮಾಗಳು ಕೂಡ ಸೂಪರ್ ಡೂಪರ್ ಹಿಟ್ ಆದಂಥ ಇತಿಹಾಸವನ್ನು ಅಟ್ಲಿ ಅವರು ಹೊಂದಿದ್ದಾರೆ. ಮತ್ತೊಂದು ಕಡೆ ಐಕಾನಿಕ್ ಸ್ಟಾರ್ ಅಲ್ಲು ಅರ್ಜುನ್ ಕೂಡ ತಮ್ಮ ಸಿನಿಮಾಗಳ ಮೂಲಕ ದೊಡ್ಡ ಮಟ್ಟದಲ್ಲಿ ಅಭಿಮಾನಿಗಳನ್ನು ಸಂಪಾದಿಸಿದ್ದಾರೆ. ಹೀಗಿರುವಾಗ ಇವರಿಬ್ಬರ ಕಾಂಬಿನೇಷನಲ್ಲಿ ಸಿನಿಮಾ ಬರ್ತಾ ಇದೆ ಅಂದರೆ ಒಂದು ರೀತಿ ಸಿನಿ ರಸಿಕರ ಪಾಲಿಗೆ ಹಬ್ಬ ಅಂತಾನೆ ಹೇಳ್ಬೋದು. ಅದರಲ್ಲೂ ಕೂಡ ಅಲ್ಲು ಅರ್ಜುನ್ ಅಭಿಮಾನಿಗಳು ಅವರ ಒಂದು ಸ್ಟೈಲ್ ಏನಿದೆ ಅದನ್ನು ತೆರೆ ಮೇಲೆ ನೋಡೋದಕ್ಕೆ ತುಂಬ ಉತ್ಸುಕರಾಗಿರ್ತಾರೆ. ಹಾಗೂ ಅಟ್ಲಿ ಸಿನಿಮಾಗಳು ಕೂಡ ಒಂದೊಂದು ಸಿನಿಮಾವನ್ನು ಒಂದೊಂದು ಜಾನರಲ್ಲಿ ತಗೊಂಡು ಬರ್ತಾರೆ. ಆ ಎಲ್ಲ ಸಿನಿಮಾಗಳು ಕೂಡ ಸೂಪರ್ ಡೂಪರ್ ಹಿಟ್ ಆಗಿದೆ. ಒಂದು ಭಾಷೆಯಲ್ಲಿ ತೆಗೆಯೋದಿಲ್ಲ. ಈ ಅಲ್ಲು ಅರ್ಜುನ್ ಅವರಾಗಿರ್ಬೋದು ಅಥವಾ ಅಟ್ಲಿ ಅವರಾಗಿರ್ಬೋದು, ಅವರು ಸಿನಿಮಾಗಳನ್ನು ತೆಗೆದ್ರೆ ಕೇವಲ ಒಂದು ಭಾಷೆಗೆ ಅದು ಸೀಮಿತವಾಗಿರೋದಿಲ್ಲ, ಪ್ಯಾನ್ ಇಂಡಿಯಾ ಲೆವೆಲಲ್ಲೇ ಮಾಡ್ತಾರೆ. ಹೀಗಿರುವಾಗ ಇಬ್ಬರು ಕಾಂಬಿನೇಷನಲ್ಲೂ ಒಬ್ಬರು ಪ್ಯಾನ್ ಇಂಡಿಯಾ ಡೈರೆಕ್ಟರ್, ಇನ್ನೊಬ್ಬರು ಪ್ಯಾನ್ ಇಂಡಿಯಾ ನಟ ಇದ್ದಾಗ ಆ ಸಿನಿಮಾಗಳ ಮೇಲೆ ನಿರೀಕ್ಷೆ ಹೆಚ್ಚೇ ಇರುತ್ತೆ. ಈಗ ಏಪ್ರಿಲ್ 8ನೇ ತಾರೀಕು ಅಲ್ಲು ಅರ್ಜುನ್ ಅವರ ಹುಟ್ಟುಹಬ್ಬ ಇರುವ ಕಾರಣ ಏನು ಅವರು ಒಂದು ಸಿನಿಮಾ ಮಾಡೋಕ್ಕೆ ಹೊರಟಿದ್ದಾರೆ. ಆ ಸಿನಿಮಾಗೆ AA22 ಅಂದರೆ ಅಲ್ಲು ಅರ್ಜುನ್ ಅವರ 22ನೇ ಸಿನಿಮಾ ಹಾಗೂ ಅಟ್ಲಿ ಅವರ 6ನೇ ಸಿನಿಮಾ ಅನ್ನೋ ಒಂದು ಟೈಟಲನ್ನು ಈಗ ಸದ್ಯಕ್ಕೆ ಇಟ್ಕೊಂಡಿದ್ದಾರೆ. ಏನಿರಬಹುದು ಇದರ ಒಂದು ಗುಟ್ಟು ಅಂತ ಹೇಳಿ ಎಲ್ಲರೂ ಕೂಡ ಕಾತರತೆಯಿಂದ ಕಾಯ್ತಿದ್ದಾರೆ. ಇನ್ನೇನು ಇದೆ ಏಪ್ರಿಲ್ 8ನೇ ತಾರೀಕು ಅಲ್ಲು ಅರ್ಜುನ್ ಅವರ ಹುಟ್ಟುಹಬ್ಬ ಇದೆ. ಹೀಗಾಗಿ ಅಟ್ಲಿ ಅವರು ಏನಾದರೂ ಅವರ ಹುಟ್ಟುಹಬ್ಬದ ಉಡುಗೊರೆಯಾಗಿ ಈ ಸಿನಿಮಾದ ಟೈಟಲನ್ನು ರಿವೀಲ್ ಮಾಡ್ತಾರಾ ಅಂತ ಕೂಡ ಅಭಿಮಾನಿಗಳು ಕಾತರದಿಂದ ಕಾಯ್ತಿದ್ದಾರೆ. ಎಲ್ಲೋ ಒಂದು ಕಡೆ ಇವರು ಈ ಒಂದು ಟೈಟಲನ್ನು ಬಿಡುಗಡೆ ಮಾಡಿದ್ರೆ ಇನ್ನೂ ಒಂದಷ್ಟು ಫ್ಯಾನ್ಸ್ಗಳಿಗೆ ಖುಷಿ ಸಿಗುತ್ತೆ. ಅಲ್ಲು ಅರ್ಜುನ್ ಅವರ ಮುಂಬರುವ ಸಿನಿಮಾಗೆ ಅವರು ಕೂಡ ಅಷ್ಟೇ ನಿರೀಕ್ಷೆ ಇಟ್ಕೊಂಡಿರ್ತಾರೆ. ಇನ್ನೊಂದು ಕಡೆ ಈ ಸಿನಿಮಾಗೆ ನಾಯಕ ನಟಿಯರು ಕೂಡ ಪ್ಯಾನ್ ಇಂಡಿಯಾ ಲೆವೆಲಲ್ಲೇ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅನುಷ್ಕಾ ಶರ್ಮಾ ಅವರು ಈ ಸಿನಿಮಾದಲ್ಲಿ ಇರ್ತಾರೆ ಅಂತ ಹೇಳಿ ಕೂಡ ಸುದ್ದಿ ಕೇಳಿ ಬರ್ತಾ ಇತ್ತು. ದೀಪಿಕಾ ಪಡ್ಕೋಣೆ ಅವರು ಇರ್ತಾರೆ, ರಶ್ಮಿಕಾ ಮಂದಣ್ಣ ಅವರು ಕೂಡ ಇರ್ತಾರೆ ಅನ್ನೋ ಒಂದು ಸುದ್ದಿ ಓಡಾಡ್ತಾ ಇತ್ತು. ಹೀಗಿರುವಾಗ
ಈ ಸಿನಿಮಾದ ಮೊದಲ ಹೆಜ್ಜೆ ಏನು ಅಂದರೆ, ಒಂದು ಸಿನಿಮಾ ಶುರುವಾಗುತ್ತೆ ಅಂದರೆ ಅದರ ಮೊದಲ ಹೆಜ್ಜೆ ಏನು ಅಂದರೆ ಅದರ ಟೈಟಲ್ ರಿವೀಲ್ ಮಾಡೋದು. ಹೀಗಾಗಿ ಟೈಟಲ್ ಯಾವಾಗ ರಿಲೀಸ್ ಆಗುತ್ತೆ ಅಂತ ಯಾರೆಲ್ಲ ವೇಟ್ ಮಾಡ್ತಾಯಿದ್ರು ಅವರಿಗೆ ಈ ಮೂಲಕ ಅಟ್ಲಿ ಹಾಗೂ ಅಲ್ಲು ಅರ್ಜುನ್ ಅವರು ಒಂದು ಶುಭ ಸುದ್ದಿ ಕೊಡ್ತಿದ್ದಾರೆ ಸಾಹಿತ್ಯ. ರಚನಾ, ಇನ್ನು ಮುಖ್ಯವಾಗಿ ಈಗ ಅಲ್ಲು ಅರ್ಜುನ್ ಮತ್ತು ಅಟ್ಲಿ ಸಿನಿಮಾ ಅಂತಂದರೆ ಬಹಳ ಕ್ಯೂರಿಯಾಸಿಟಿ ಇರುತ್ತೆ, ಯಾವ ಕಾನ್ಸೆಪ್ಟನ್ನು ತೆಗೆದುಕೊಳ್ತಾರೆ ಅಂತ. ಜೊತೆಗೆ ಪ್ಯಾರಲಲ್ ಯೂನಿವರ್ಸ್ ಕಾನ್ಸೆಪ್ಟ್ ಅಂತ ಹೇಳಲಾಗ್ತದೆ. ಈ ಒಂದು ಕಾನ್ಸೆಪ್ಟ್ ಯಾವ ರೀತಿ ವರ್ಕ್ ಆಗುತ್ತೆ, ಅಥವಾ ಏನಾದರೂ ಈಗ ಪುಷ್ಪ ಆಗಿರಬಹುದು ಬಹಳ ಸಕ್ಸಸ್ ಕಂಡಂತಹ ಸಿನಿಮಾ, ಅದೇ ಜಾನರ್ನಲ್ಲಿ ಮತ್ತೇನಾದರೂ ಚಿತ್ರವನ್ನು ತೆಗಿತಾರಾ, ಅಥವಾ ಬೇರೆ ಏನಾದರೂ ಜಾನರ್ ಇದೆಯಾ, ಹೇಗೆ ಅಂತ? ಸಾಹಿತ್ಯ ಈ ಒಂದು ಸಿನಿಮಾವನ್ನು ಪ್ಯಾರಲಲ್ ಯೂನಿವರ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ನಲ್ಲಿ ಅವ್ರು ಮಾಡ್ತಾ ಇದ್ದಾರೆ. ಅಂದರೆ ಈ ಒಂದು ಭೂಮಂಡಲ ಏನಿದೆ ಇದರ ಹೊರತಾಗಿ ಯಾವುದೋ ಒಂದು ಯೂನಿವರ್ಸನ್ನು ಅವ್ರ ತಲೆಯಲ್ಲಿ ಇಟ್ಕೊಂಡು ಅವರು ಈ ಸಿನಿಮಾವನ್ನು ಮಾಡ್ತಾ ಇದ್ದಾರೆ ಅಂತ ಸುದ್ದಿ ಹರಿದಾಡ್ತಾ ಇದೆ. ಇನ್ನೂ ಇದ್ರ ಬಗ್ಗೆ ಅಧಿಕೃತ ಘೋಷಣೆ ಆಗಿಲ್ಲ, ಅವ್ರು ಯಾವ ರೀತಿಯಾಗಿ ಯಾವ ಜಾನರಲ್ಲಿ ಸಿನಿಮಾ ತರ್ತಾರೆ ಅಂತ ಹೇಳಿ. ಇನ್ನು ಅಲ್ಲು ಅರ್ಜುನ್ ಅವರಂತೂ ಅವ್ರು ಯಾವ ಸಿನಿಮಾದಲ್ಲಿ ಒಂದು ಸ್ಟೈಲಿಶ್ ಆ್ಯಕ್ಟಿಂಗ್ ಕೊಟ್ಟರು ಅದನ್ನು ತುಂಬ ಚೆನ್ನಾಗಿ ಮಾಡ್ತಾರೆ. ಹಾಗೂ ಆ್ಯಕ್ಷನ್ ಸಿನಿಮಾ ನಾವು ಈಗಾಗಲೇ ನೋಡಿರಬಹುದು, ಪುಷ್ಪದಲ್ಲಿ ಎಷ್ಟು ಮಟ್ಟಿಗೆ ಅವರ ಒಂದು ಆ್ಯಕ್ಟಿಂಗಲ್ಲಾಗಿರ್ಬೋದು, ಆ್ಯಕ್ಷನಲ್ಲಾಗಿರಬಹುದು ಜನರ ಮನಸ್ಸನ್ನು ಕದ್ದಿದ್ದಾರೆ ಅಂತ ಹೇಳಿದಾಗ, ಈ ಥರ ಒಂದು ಟ್ಯಾಲೆಂಟನ್ನು ಇಟ್ಕೊಂಡಿರುವಂತಹ ನಟರನ್ನು ಹಾಕೊಂಡು ಸಿನಿಮಾ ಮಾಡ್ತಾ ಇದ್ದಾರೆ ಅಂದರೆ ಆ ಸಿನಿಮಾ ಕೂಡ ಒಂದು ವಿಭಿನ್ನ ಜಾನರ್ನಲ್ಲಿ ಎಲ್ಲವನ್ನೂ ಕೂಡ ಒಳಗೊಂಡಿರುತ್ತೆ. ಅದರಲ್ಲೂ ಅಲ್ಲು ಅರ್ಜುನ್ ಇದ್ದಾರೆ ಅಂದರೆ ಆ್ಯಕ್ಷನ್ ಒಳಗೊಂಡಿರುತ್ತೆ. ಪ್ರಮುಖವಾಗಿ ಒಂದು ಪ್ಯಾರಲಲ್ ಯೂನಿವರ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ನಲ್ಲಿ ಈ ಸಿನಿಮಾ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಇನ್ನೇನು ಅವರೇ ಘೋಷಣೆ ಮಾಡಬೇಕು. ಈಗ ಏಪ್ರಿಲ್ 8ನೇ ತಾರೀಕು ಟೈಟಲ್ ರಿಲೀಸ್ ಆಗುತ್ತೆ. ಅದಾದ ನಂತರ ಯಾವ ರೀತಿಯಾದಂಥ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ ಅಂತ ಅವರು ಹೇಳೋ ಮೂಲಕ ಅಭಿಮಾನಿಗಳಿಗೆ ಒಂದು ಗುಡ್ ನ್ಯೂಸ್ ಕೊಡಬೇಕು ಅಂತ ಕೂಡ ಅಭಿಮಾನಿಗಳು ಕಾತುರತೆಯಿಂದ ಕಾಯ್ತಾ ಇದ್ದಾರೆ. ಇದಕ್ಕೆಲ್ಲ ಅವರೇ ಉತ್ತರ ನೀಡಬೇಕಾಗಿದೆ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ರಚನಾ, ನಿಮ್ಮೆಲ್ಲ ಮಾಹಿತಿಗಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.